ಆತ್ಮೇಲೆ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ನಗದು ರಹಿತವಾಗಿರ್ತಕ್ಕಂತಹ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲಿಕ್ಕೆ ರಾಜ್ಯ ಸರ್ಕಾರ ಇದೀಗ ತಾನೇ ಮುಂದಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಎಂಬತಕ್ಕಂಥ ಹೆಸರಿನ ಅಡಿಯಲ್ಲಿ ಇದೇ ಅಕ್ಟೋಬರ್ 1, 2025 ಜಾರಿಗೆ ಬರ್ತಾ ಇರ್ತಕ್ಕಂತಹ ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಫ್ರೀ ಹೆಲ್ತ್ ಸ್ಕೀಮ್. ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಸಂಬಂಧಪಟ್ಟಂಥದ್ದು ಸ್ನೇಹಿತರೆ. ಈ ಒಂದು ಫ್ರೀ ಹೆಲ್ತ್ ಸ್ಕೀಮ್ ಯಾರಿಗೆಲ್ಲ ಅನ್ವಯವಾಗುತ್ತೆ, ಯಾವಾಗಿಂದ ಅನ್ವಯವಾಗುತ್ತೆ, ಇವರು ತಮ್ಮ ರಾಜ್ಯ ಸರ್ಕಾರಿ ನೌಕರರ ಅವಲಂಬಿತ ಸದಸ್ಯರು ಯಾರ್ಯಾರು ಮತ್ತು ಏನು ಯಾವ ರೀತಿಯ ವಂತಿಕೆಯನ್ನು ಇವರು ಕಟಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ. ಇದ್ರ ಜೊತೆಗೆ ಇನ್ನಷ್ಟು ಅಪ್ಡೇಟ್ ಮಾಹಿತಿಯನ್ನು ನಾನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎ ವರ್ಗದ ನೌಕರರಿಗೆ 1,000, ಬಿ ವರ್ಗದ ನೌಕರರಿಗೆ 500 ಹಾಗೂ ಸಿ ವರ್ಗದ ನೌಕರರಿಗೆ 350, ಡಿ ಗ್ರೂಪ್ನ ನೌಕರಿಗೆ 250 ರೂಪಾಯಿದಂತೆ ಅವರು ಮಾಸಿಕ ವಂತಿಕೆಯನ್ನು ಕಟಾವಣೆಯನ್ನು ಮಾಡಿಸ್ಬೇಕಾಗುತ್ತೆ. ಇವರು ಕಟಾವಣೆಯನ್ನು ಮಾಡಿಸ್ಲಿಕ್ಕೆ ಬಹಳ ಮುಖ್ಯವಾಗಿ ಅವರ DDO ಅವರಿಗೆ ಒಂದು ಲಿಖಿತ ರೂಪದಲ್ಲಿ ಒಂದನ್ನು ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ಈ ಅಭಿಮತ ಪತ್ರ ಬಹಳ ಮುಖ್ಯವಾಗಿದೆ. ಇಲ್ಲಿ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಇಬ್ಬರು ಕೂಡ ಸರ್ಕಾರಿ ನೌಕರರಾಗಿದ್ದರೆ ವಂತಿಕೆಯನ್ನು ಯಾರು ಪಾವತಿಸಬೇಕು ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟೀಕರಣವನ್ನು ನೋಡೋಣ. ಇಲ್ಲಿ ಯಾರಾದರೂ ಒಬ್ಬರು ಈ ವಂತಿಕೆಯನ್ನು ಕಟಾವಣೆಯನ್ನು ಮಾಡಿಸ್ಬೋದು. ಅಕಸ್ಮಾತ್ ಇಲ್ಲಿ ಒಂದಿಷ್ಟು ಸಮಸ್ಯೆ ಮಾಹಿತಿ ಏನಪ್ಪ ಅಂತಂದರೆ, ಇಲ್ಲಿ ಪತಿ ಏನಾದರೂ ಒಂದು ವಂತಿಕೆಯನ್ನು ಪಾವತಿಸಿದರೆ ಅವರ ತಂದೆ ತಾಯಿಯವರನ್ನು ಈ ಯೋಜನೆ ವ್ಯಾಪ್ತಿಗೆ ತರಬಹುದು. ಅಲ್ಲಿ ಪತ್ನಿಯವರ ತಂದೆ ತಾಯಿಯವರನ್ನು ಈ ಯೋಜನೆ ವ್ಯಾಪ್ತಿಗೆ ತರಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ಮಹಿಳಾ ನೌಕರರ ಪತಿ ಅವರ ತಂದೆ ತಾಯಿಯವರನ್ನು ಸಹ ಈ ಯೋಜನೆ ವ್ಯಾಪ್ತಿಗೆ ತರಬೇಕು ಎಂಬತಕ್ಕಂಥ ಉದ್ದೇಶ ಏನಾದರೂ ಇತ್ತು ಅಂದರೆ ಆವಾಗ ಮಹಿಳಾ ನೌಕರರು ಸಹ ಈ ವಂತಿಕೆಯನ್ನು ಕಟಾವಣೆ ಮಾಡಿಸಬೇಕಾಗತ್ತೆ. ಅಂದರೆ ಪುರುಷ ನೌಕರನ ತಂದೆ ತಾಯಿಯವರನ್ನು ಈ ಯೋಜನೆ ವ್ಯಾಪ್ತಿಗೆ ತರಬೇಕು ಅಂದರೆ ಪುರುಷನ ವಂತಿಕೆ ಕಟಾವಣೆ ಆಗಬೇಕು. ಮಹಿಳಾ ನೌಕರನ ತಂದೆ ತಾಯಿಯವರನ್ನ ಈ ಯೋಜನೆ ವ್ಯಾಪ್ತಿಗೆ ತರಬೇಕು ಅಂತಂದರೆ ಮಹಿಳಾ ನೌಕರರ ಒಂದು ಕಟಾವಣೆ ಸಹ ಇಲ್ಲಿ ವಂತಿಕೆ ಏನಾಗಬೇಕು, ಕಟಾವಣೆ ಆಗಬೇಕು. ಹಾಗಾದರೆ ಮಾತ್ರ ಅವರ ಫ್ಯಾಮಿಲಿ ಅಂದರೆ ಪುರುಷ ನೌಕರನ ತಂದೆ ತಾಯಿ, ಮಹಿಳಾ ನೌಕರನ ತಂದೆ ತಾಯಿ ಅವರನ್ನು ಸಹ ಈ ಯೋಜನೆ ವ್ಯಾಪ್ತಿಗೆ ತರಬಹುದು. ಇನ್ನೊಂದು ಸ್ಪಷ್ಟೀಕರಣ ಏನಪ್ಪ ಅಂತಂದರೆ ಮಹಿಳಾ ನೌಕರನ ಅತ್ತೆ ಮಾವರನ್ನು ಸಹ ಈ ಯೋಜನೆ ವ್ಯಾಪ್ತಿಗೆ ತರಬಹುದೇ. ಈಗ ಒಬ್ಬರು ನೌಕರರು ಇರ್ತಾರೆ, ಅಂದರೆ ಮಹಿಳಾ ನೌಕರರು ಮಾತ್ರ ಇರ್ತಾರೆ, ಪುರುಷರು ಸರ್ಕಾರಿ ನೌಕರ ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಮಹಿಳಾ ನೌಕರನ ಅತ್ತೆ ಮತ್ತು ಮಾವ ಮತ್ತು ಮಹಿಳಾ ನೌಕರನ ತಂದೆ ತಾಯಿ ಎಲ್ಲರನ್ನೂ ಸಹ ಈ ಯೋಜನೆ ವ್ಯಾಪ್ತಿಗೆ ತರಬೇಕೆ ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟೀಕರಣವನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಮಹಿಳಾ ನೌಕರರ ತಂದೆ ತಾಯಿ ಇಲ್ಲವೇ ಮಹಿಳಾ ನೌಕರರ ಅತ್ತೆ ಮಾವ ಇವರಲ್ಲಿ ಯಾರಾದರೂ ಒಂದು ಕುಟುಂಬವನ್ನು ಮಾತ್ರ ಈ ಯೋಜನೆ ವ್ಯಾಪ್ತಿಗೆ ತರಲಿಕ್ಕೆ ಅವಕಾಶ ಇದೆ. ಈ KSS ಯೋಜನೆಯಲ್ಲಿ ಇಲ್ಲಿ ಒಂದು ಫ್ಯಾಮಿಲಿಯನ್ನು ಮಾತ್ರ ಈ ಯೋಜನೆ ವ್ಯಾಪ್ತಿಗೆ ತರಬೇಕಾಗತ್ತೆ. ಅವರು ಸಹ ವಂತಿಕೆಯನ್ನು ಕಟಾವಣೆ ಮಾಡಿರಬೇಕು. ಮಹಿಳಾ ನೌಕರರು ಅವರ ತಂದೆ ತಾಯಿಯವರನ್ನಾದರೂ ತರಬಹುದು ಅಥವಾ ಅವರ ಅತ್ತೆ ಮಾವರನ್ನಾದರೂ ಆಯ್ಕೆ ಮಹಿಳಾ ನೌಕರರಿಗೆ ಮಾತ್ರ ಬಿಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಇದು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಪತಿ ಪತ್ನಿ ಇಬ್ಬರು ಸಹ ಸರ್ಕಾರಿ ನೌಕರಾಗಿದ್ದರೆ ನಮ್ಗೆ ಯಾರೂ ಬೇಡ ಅಂತಂದರೆ ಏನಾಗುತ್ತೆ, ಮಹಿಳಾ ನೌಕರರ ಕಡೆಯಿಂದ ಅವರಿಗೇನು ಈ ಯೋಜನೆ ವ್ಯಾಪ್ತಿಗೆ ಬೇಡ ಅನ್ನೋದಾದರೆ ಅವರು ಕೇವಲ ಪುರುಷ ನೌಕರರದ ಅಥವಾ ಮಹಿಳಾ ನೌಕರದ ಯಾರಾದರೂ ಒಬ್ಬರ ವಂತಿಕೆಯನ್ನು ಕಟಾವಣೆ ಮಾಡಿಸಿದರೆ ಸಾಕಾಗುತ್ತೆ ಸ್ನೇಹಿತರೆ. ಇಲ್ಲ ನಾವು ಫುಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ನಮ್ಗೆ ಬೇಕು ಅನ್ನೋದಾದರೆ ಇಬ್ಬರೂ ಸಹ ಏನು ಮಾಡಬೇಕಾಗತ್ತೆ, ವಂತಿಕೆಯನ್ನು ಕಟಾವಣೆಯನ್ನು ಮಾಡಿಸ್ಬೇಕಾಗತ್ತೆ. ಇದು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ತಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಅದರ ಜೊತೆಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಮಾಹಿತಿ ಅವರ ಒಂದು ಈಗ ಫಾರ್ ಎಕ್ಸಾಂಪಲ್ ಅವಲಂಬಿತ ಸದಸ್ಯರು, ಈಗ ಉದಾಹರಣೆಗೆ ಅವರ ತಂದೆ ತಾಯಿ ಮತ್ತು ಅತ್ತೆ ಮಾವ ಏನಿದ್ದಾರೆ ಅವರ ಒಂದು ಮಾಸಿಕ ಆದಾಯ ಎಷ್ಟಿರಬೇಕು ಅಂತ ನಾವು ನೋಡೋದಾದರೆ ಇದು ಮೊದಲು ಒಂದು 17,000 ಇತ್ತು. ಈಗ ಮತ್ತೆ ಅದನ್ನು ಪರಿಷ್ಕರಣೆ ಮಾಡಿಬಿಟ್ಟು ಮಾಸಿಕ 27,000 ರೂಗಳು, ಅಂದರೆ ಅವರ ಅತ್ತೆ ಮಾವ ತಂದೆ ತಾಯಿಯವರ ಮಾಸಿಕ ಆದಾಯ 27,000 ರೂಗಳಿಗಿಂತ ಹೆಚ್ಚಿಗೆ ಇರಬಾರ್ದು. ಅದಕ್ಕಿಂತ ಕಡಿಮೆ ಇರತಕ್ಕಂತಹ ಆದಾಯವನ್ನು ಹೊಂದಿದರೆ ಅವರು ಸಹ ಈ ಯೋಜನೆಯ ಫ್ರೀ ಟ್ರೀಟ್ಮೆಂಟನ್ನು ಪಡ್ಕೊಳ್ಬೋದು ಎಂಬತಕ್ಕಂಥದ್ದು.
ಇನ್ನೊಂದು ಮಾಹಿತಿಯನ್ನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಏನಪ್ಪ ಅಂತಂದರೆ KSS ಯೋಜನೆಯಲ್ಲಿ ಅವಲಂಬಿತರಾಗಿರ್ತಕ್ಕಂತಹ ಪುತ್ರರು ಮತ್ತು ಹೆಣ್ಣು ಮಕ್ಕಳಿಗೆ ಯಾವ ವಯಸ್ಸಿನವರೆಗೆ ಈ ಒಂದು KSS ಯೋಜನೆಗೆ ಅನ್ವಯವನ್ನು ಒಳಪಡ್ತಾರೆ ಎಂಬತಕ್ಕಂಥದ್ದನ್ನು ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ಸರ್ಕಾರಿ ನೌಕರರ ಮಕ್ಕಳು ಪುತ್ರರಿರ್ಬೋದು ಅಥವಾ ಪುತ್ರಿಯರಿರ್ಬೋದು, ಅವರು ಯಾವ ವಯಸ್ಸಿನವರೆಗೆ ಈ ಒಂದು ಯೋಜನೆಗೆ ಅನ್ನೋದನ್ನು ನೋಡೋದಾದರೆ ಅವರು ಗಳಿಕೆ ಮಾಡ್ತಕ್ಕಂಥದ್ದು ಅಂದರೆ ಅವರು ಅಪಾಯಿಂಟ್ ಆಗಿ ಅವ್ರಿಗೆ ಏನಾದರೂ ಗಳಿಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಅಲ್ಲಿವರೆಗೂ ಈ ಯೋಜನೆಯ ವ್ಯಾಪ್ತಿಗೆ ಬರ್ತಾರೆ. ಅಕಸ್ಮಾತ್ 30 ವರ್ಷದವರೆಗೂ ಸಹ ಅವರಿಗೆ ಯಾವುದೇ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅಥವಾ ಗಳಿಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ 30 ವರ್ಷದವರೆಗೆ ಅವರು ಈ ಯೋಜನೆ ವ್ಯಾಪ್ತಿಗೆ ಒಳಪಡ್ತಾರೆ. 30 ವರ್ಷಕ್ಕಿಂತ ಹೆಚ್ಚಿನವರಾಗಿದ್ದರೆ ಮಕ್ಕಳಾಗಿದ್ದರೆ ಅವರು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡೋದಿಲ್ಲ. ಅವರು ಗಳಿಕೆ ಮಾಡದೇ ಇದ್ದರೂ ಸಹ ಅವರು ಒಳಪಡಲ್ಲ. ಅಕಸ್ಮಾತ್ ಇನ್ನೊಂದು ಸಮಸ್ಯೆ ಬರುತ್ತೆ. ಏನಪ್ಪ ಅಂತಂದರೆ ಅವರು ಯಾವುದೇ ಒಂದು ವಿಶೇಷ ಚೇತನರಾಗಿರ್ತಾರೆ, ಅಂದರೆ CWSN ಆಗಿರ್ತಾರೆ, ಅಂದರೆ ಅವರು ಯಾವುದೇ ಕಾರಣಕ್ಕೂ ಮದುವೆ ಆಗದೇ ಇರ್ತಕ್ಕಂತಹ ಸ್ಥಿತಿಯಲ್ಲಿ ಇರ್ತಾರೆ. ಅಂಥವ್ರಿಗೆ ಹೇಗಪ್ಪ ಅಂತಂದರೆ ಅವರು ಜೀವನ ಪರ್ಯಂತ ಇವರ ಮೇಲೆ ಅಂದರೆ ನೌಕರರ ಮೇಲೆ ಅವಲಂಬಿತರಾಗಿರೋದ್ರಿಂದ ಅವ್ರು ಏನು ಮಾಡ್ಬೋದು ಅಂತಂದರೆ ಈ ಟ್ರೀಟ್ಮೆಂಟನ್ನು ಅವರ ಜೀವನ ಪೂರ್ತಿ ಜೀವನದಾದ್ಯಂತ ಇವರು ಈ ಒಂದು KSS ಯೋಜನೆಗೆ ಒಳಪಡ್ತಾರೆ. ಚೆನ್ನಾಗಿರ್ತಕ್ಕಂಥ ಮಕ್ಕಳಾಗಿದ್ದರೆ 30 ವರ್ಷದವರೆಗೆ, ಅವ್ರು ಚೆನ್ನಾಗಿಲ್ಲದೆ ಇರ್ತಕ್ಕಂಥವ್ರು ಅಂದರೆ ವಿಶೇಷ ಚೇತನರಾಗಿದ್ದರೆ ಅವರು ಜೀವನ ಪರ್ಯಂತ ಇವರಿಗೆ ಒಂದು KSS ಯೋಜನೆಗೆ ಒಳಪಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರು ಮದುವೆಯಾಗಿ ಗಂಡನ ಮನೆಗೆ ಹೋಗೋವರೆಗೂ ಸಹ ಈ ಯೋಜನೆ ವ್ಯಾಪ್ತಿಗೆ ಬರ್ತಾರೆ. ಅವ್ರಿಗೂ ಸಹ 30 ವರ್ಷದವರೆಗೆ ಅವರು ಈ ಯೋಜನೆ ವ್ಯಾಪ್ತಿಗೆ ಬರ್ತಾರೆ. ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈ KSS ನೋಂದಾಯಿತ ಆಸ್ಪತ್ರೆಗಳಲ್ಲಿ ಅನುಮೋದಿಸಲಾಗಿರ್ತಕ್ಕಂತಹ ಒಂದು ವಾರ್ಡ್ನ ಅರ್ಹತೆಯ ಮಾನದಂಡಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಗ್ರೂಪ್ A ಮತ್ತು B ವರ್ಗದವರಿಗೆ ಪ್ರೈವೇಟ್ ವಾರ್ಡ್ಗಳನ್ನು ನೀಡಲಾಗುತ್ತೆ. ಗ್ರೂಪ್ C ವರ್ಗದವರಿಗೆ ಸೆಮಿ ಪ್ರೈವೇಟ್ ವಾರ್ಡ್ಗಳನ್ನು ನೀಡಲಾಗುತ್ತೆ. ಮತ್ತು ಗ್ರೂಪ್ D ವರ್ಗದವರಿಗೆ ಜನರಲ್ ವಾರ್ಡನ್ನು ಇವರಿಗೆ ನಿಗದಿಪಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ, ಸರ್ ನಾವು D ಗ್ರೂಪ್ನವರು ಆದರೂ ಸಹ ನಮಗೆ ಪ್ರೈವೇಟ್ ವಾರ್ಡ್ ಬೇಕು, ಅದಕ್ಕೆ ಅನ್ವಯವಾಗುತ್ತಾ, ಈ ಯೋಜನೆ ಬರುತ್ತಾ ಅಂತ ಪ್ರಶ್ನೆ ಮಾಡಿದಾಗ ಆದ್ಮೇಲೆ ಇಲ್ಲೊಂದು ಏನು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಗ್ರೂಪ್ C ವರ್ಗದವರು ನನಗೆ ಪ್ರೈವೇಟ್ ವಾರ್ಡ್ ಬೇಕು ಅಂದಾಗ ಏನಾಗುತ್ತೆ, ಅವರು A ಮತ್ತು B ವರ್ಗದವ್ರಿಗೆ ಇರುತ್ತೆ. ಆವಾಗ C ವರ್ಗದವ್ರು ಏನು ಮಾಡಬೇಕಾಗತ್ತೆ, ಹೆಚ್ಚಿನ ಮೊತ್ತ ಏನಿರುತ್ತಲ್ಲ ಆ ಹೆಚ್ಚಿನ ಮೊತ್ತವನ್ನು ಸಂದಾಯ ಮಾಡಿ ಇವರು ಏನು ಮಾಡಬೇಕಾಗತ್ತೆ, ಈ ಒಂದು ಪ್ರೈವೇಟ್ ವಾರ್ಡ್ಗಳನ್ನು ಸಹ ಪಡ್ಕೊಳ್ಬೋದು. ಅಂದರೆ ಹೆಚ್ಚುವರಿ ಮೊತ್ತ ಇರುತ್ತಲ್ಲ ಅದನ್ನು ನೀವು ಪ್ರತ್ಯೇಕವಾಗಿ ಅದನ್ನು ಪಾವತಿಸಬೇಕಾಗಿರ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ D ಗ್ರೂಪ್ನಲ್ಲಿ ನೀವು ಪ್ರೈವೇಟ್ ವಾರ್ಡ್ ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮೊತ್ತ ಏನಿರುತ್ತೆ, ಈಗ ಏನು ಪ್ಯಾಕೇಜ್ ಇರುತ್ತೆ ಆ ಪ್ಯಾಕೇಜಿನ ಹೆಚ್ಚುವರಿ ಮೊತ್ತಕ್ಕೆ ಅವರು ಏನು ಮಾಡುತ್ತೆ, ಹೆಚ್ಚುವರಿ ಮೊತ್ತವನ್ನು ಪಾವತಿ ಮಾಡಿಬಿಟ್ಟು ನಿಮಗೆ ಬೇಕಾಗಿರ್ತಕ್ಕಂಥ ವಾರ್ಡನ್ನು ಫೆಸಿಲಿಟೀಸನ್ನು ಪಡ್ಕೊಳ್ಬೋದು. ಇದು ಸಹ ಈ ಒಂದು ಮಾಹಿತಿ.